ಮೊದಲನೇದು ಇವತ್ತು ಕ್ರಿಸ್ಮಸ್ಸು, ಜೀಸಸ್ ಹುಟ್ಟಿದ ದಿನ. ಸೊ ಎಲ್ಲರಿಗೂ ಕ್ರಿಸ್ಮಸ್ ಪರವಾಗಿ ನಮ್ಮ ಎಲ್ಲ ಜನತೆಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ನಾನು ಪ್ರತಿ ವರ್ಷ ಬರ್ತೀನಿ ಇಲ್ಲಿಗೆ. ಪ್ರತಿ ವರ್ಷ ಬಂದು ಎಲ್ಲರೂ ಇದ್ದರೂ ಹೋಗ್ತೀನಿ. ಅದರಲ್ಲಿ ಏನಿದೆ, ಒಳ್ಳೆಯದು ಅಂತಲೇ ಹೇಳಬೇಕು. ನಾನು ಹಿಂದೂ, ಆದರೆ ನಾನು ಬರ್ತೀನಿ ಇಲ್ಲಿಗೆ. ಜೀಸಸ್ ನಾನು ಓದಿದ್ದು ಕ್ರಿಶ್ಚಿಯನ್ ಸ್ಕೂಲಲ್ಲೇ, ಗುಡ್ ಶೆಫರ್ಡ್ ಕಾನ್ವೆಂಟು, ಟೆರೆಷಿಯನ್ ಕಾನ್ವೆಂಟಲ್ಲಿ ಓದಿದ್ದೆ. ಸೊ ಬರ್ತೀನಿ ನಾನು. ಬಟ್ ಐ ಆಮ್ ಹಿಂದೂ. ನಾವೇನು ಹೇಳ್ಬಿಟ್ಟು ಇಂಥ ಜಾತಿಲೇ ಹುಟ್ಟು ಬನ್ನಿ ಅಂತ ನಾವೇನು ಹೇಳಲ್ಲ. ಸೊ ನಮ್ಮ ಧರ್ಮ ನಮಗೆ, ಅವ್ರ ಧರ್ಮ ಅವ್ರಿಗೆ, ಯಾವುದು ಒಳ್ಳೇದಿದೆ ಅದನ್ನು ಸಪೋರ್ಟು ಮಾಡಬೇಕು. ಹ್ಯಾಂಟಿ ಅಂತೂ ಮಾಡಬಾರ್ದು. ಸೊ ಜೀಸಸ್, ಎಸ್ ಡೆಫಿನೆಟ್ಲಿ. ನಾನು ಮೊದಲು ವಾರಕ್ಕೊಂದ್ಸತ ಚರ್ಚ್ಗೆ ಹೋಗ್ತಾಯಿದ್ದೆ. ಇವಾಗ ಅಟ್ಲೀಸ್ಟ್ ಒಂದು ವರ್ಷಕ್ಕಾದ್ರೂ ಒಂದು ದಿವಸ ಬರ್ತಾ ಇದ್ದಾರೆ. ಹೆಂಗೆ ಜ್ಞಾಪಿಸ್ಕೋಬೇಕು ನಾವು ಮಾಡ್ಕೊಂಡಿರುವಂಥದ್ದು. ಹೌದು. ಈಗ ನೋಡ್ತಾ ಇದ್ದೀರಾ, ಜಾತಿ ಧರ್ಮ ಈ ಭಿನ್ನಾಭಿಪ್ರಾಯ ಒಂದು ರೀತಿಯಾಗಿ ಅದು ಪೊಲಿಟಿಕಲ್ ಕೂಡ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು. ಏನು ಹೇಳಲಿಕ್ಕೆ ಬಯಸ್ತೀರಾ ಎಲ್ಲದು ಸಮಾನತೆ ಬಗ್ಗೆ? ಈಗ ನೋಡಿ, ಈಗ ಹೆಂಗಾಗಿದೆ ಅಂದರೆ ನಮ್ಮ ಇಂಡಿಯಾಲಿರೋಷ್ಟು ಜಾತಿನೆಲ್ಲೂ ಇಲ್ಲ ಅಂತ ಕಾಣುತ್ತೆ. ಐದರ್ ಇಟ್ ವಿಲ್ ಬಿ ಅ ಮುಸ್ಲಿಮ್ ಕಂಟ್ರಿ, ಐದರ್ ಇಟ್ ವಿಲ್ ಬಿ ಅ ಕ್ರಿಶ್ಚಿಯನ್ಸ್ ಕ್ಯಾಥಲಿಕ್ ಕಂಟ್ರಿ, ಇಲ್ಲ ನಮ್ಮದು ಒಂದೇ ದೇಶ. ದುರಾದೃಷ್ಟ ನಮ್ಮಲ್ಲಿ ನಾನಾ ರೀತಿ ಜಾತಿಗಳಿರೋದು. ಸೊ ದಟ್ಸ್ ಅ ರೀಸನ್ ಅದರ್ಸ್ ಆರ್ ಟೇಕಿಂಗ್ ಅಡ್ವಾಂಟೇಜಸ್. ಅದರ್ಸ್ ಅಂದರೆ ನಾನು ನಿಮಗೆ ಗೊತ್ತಿರೋ, ಈಗ ಫಾರ್ ಎಕ್ಸಾಂಪಲ್ ಸೆಕ್ಯುಲರ್ ಅಂತ ಇದ್ರು ಬಾಂಗ್ಲಾದೇಶ್ನ. ಈಗ ದೇ ವಾಂಟ್ ಟು ಇಮಿಡಿಯೇಟ್ಲಿ ಅನೌನ್ಸ್ ಆ್ಯಸ್ ಅ ಇಸ್ಲಾಮಿಕ್ ಕಂಟ್ರಿ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡಿದ್ರು ಅದನ್ನು ಪಾಲಿಸ್ಕೊಂಡು ಹೊಟ್ಟೋಗ್ಬಿಟ್ರೆ ನಮ್ಮ ಇಂಡಿಯಾಲಿ ಯಾವ ಥರದಲ್ಲೂ ಬರೋದಿಲ್ಲ, ಏನೂ ಬರೋದಿಲ್ಲ. ಬಟ್ಟು ಬರೀ ನಮ್ಮ ಸಾಹೇಬ್ರು ಹೆಸರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾರೆ, ಅದನ್ನು ಯಾರೂ ಪಾಲಿಸ್ತಾ ಇಲ್ಲ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಸ್ಟ್ರಿಕ್ಟಾಗಿ ಅವ್ರು ಅವತ್ತೇ ಹೇಳಿದರು, ಒನ್ ನೇಷನ್ ಒನ್ ಲಾ ಮಾಡುವ, ಆಮೇಲೆ ಎಲ್ಲರೂ ಒಂದೇ ನಾವು. ಆಮೇಲೆ ಈಗ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆದಾಗ ಹೋಗ್ಬಿಡಿ ಅಲ್ಲಿಗೆ, ನಮ್ಮ ದೇಶನ ಪ್ರೀತಿ ಮಾಡೋರು ಮಾತ್ರ ನಮ್ಮ ಜೊತೆ ಇರಿ ಅಂದಿದ್ರು. ಅವ್ರದ್ದನ್ನು ಯಾರೂ ಪಾಲಿಸ್ತಾ ಇಲ್ಲ. ಸುಮ್ಮನೆ ಓಟ್ಗೋಸ್ಕರ ಅವ್ರ ಹೆಸರು ಹೇಳ್ತಾರೆ ಹೊರತು ಅವ್ರನ್ನ ಯಾರೂ ಪಾಲಿಸ್ತಾ ಇಲ್ಲ. ಅವರು ನಮ್ಮ ಮಹಾತ್ಮ ಗಾಂಧಿ ಮತ್ತು ಬಾಬಾ ಅಂಬೇಡ್ಕರ್ ನಮ್ಮ ದೇಶಕ್ಕೆ ದೇವರಿದ್ದಂಗೆ. ಮೊದಲನೇ ದೇವರು ನಮ್ಮ ದೇವರು, ಎರಡನೇ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧಿ. ಅವರಿಬ್ಬರದೂ ಯಾರೂ ಪಾಲಿಸ್ತಾ ಇಲ್ಲ. ಇಷ್ಟೇ ನಾನು ಹೇಳ್ಬೋದು. ಜಾತಿ ಧರ್ಮ ಅಂತ ಹೊಡೆದಾಡೋರಂಥವ್ರಿಗೆ ಏನು ಹೇಳಲಿಕ್ಕೆ, ಏನು ಸಂದೇಶ ಕೊಡ್ತೀರಾ ನೀವು? ಯಾವಾಗಲೂ ಕೂಡ ಜಾತಿ ಅದರಿಂದ ವೇಸ್ಟು, ಏನೂ ಆಗೋದಿಲ್ಲ. ನಮ್ಮ ಹೊಟ್ಟೆ ಪಾಡೆ ಹಾಳಾಗೋದು, ನಮ್ಮ ದೇಶನೇ ಹಾಳಾಗೋದು. ನಮ್ಮ ದೇಶದಲ್ಲಿದ್ದಾಗ ಈಗ ಇಂಡಿಯಾ ಅಂದರೆ ಇಂಡಿಯನ್ ರೂಲ್ಸ್ ಪಾಲಿಸಿ ಎಲ್ಲರೂ, ವೆದರ್ ಇಟ್ ಈಸ್ ಮುಸ್ಲಿಮ್ಸ್, ವೆದರ್ ಇಟ್ ಈಸ್ ಹಿಂದೂಸ್, ಆರ್ ವೆದರ್ ಇಟ್ ಈಸ್ ಕ್ರಿಶ್ಚಿಯನ್ಸ್, ಯು ಫಾಲೋ ಇಂಡಿಯನ್ ರೂಲ್ಸ್, ಯು ಬಿ ಎನ್ ಇಂಡಿಯನ್, ದಟ್ಸ್ ಆಲ್. ಇನ್ಯಾ ಜಾತಿನೂ ಬೇಕಾಗಿಲ್ಲ, ನಮ್ಗೆ ಯಾವುದು ಬೇಕಾಗಿಲ್ಲ. ವಿ ಆರ್ ಇಂಡಿಯನ್ಸ್ ಅಂದರೆ ಸಾಕು, ದಟ್ಸ್ ಆಲ್. ಇಂಡಿಯಾನೇ ನಮ್ಮ ಜಾತಿ. ಇಂಡಿಯಾನೇ ನಮ್ಮ ಜಾತಿ, ಭಾರತನೇ ನಮ್ಮ ದೇಶ. ಭಾರತನೇ ಫಾರಿನರ್ಸು ಎಷ್ಟು ಜನ ಒಂದು ನಮ್ಮ ಯೋಗನ, ನಮ್ಮ ಕಲ್ಚರ್ನ, ಆಮೇಲೆ ನಮ್ಮ ಧರ್ಮದಲ್ಲಿರೋದು ಹಸ್ಬೆಂಡು ವೈಫು ರಿಲೇಷನ್ಶಿಪ್ಪು, ಫಾದರು ಸನ್ ಅಂತ ಯಾವ ದೇಶದಲ್ಲೂ ಇಲ್ಲ ನಮ್ಮ ಕಲ್ಚರು. ಅದನ್ನು ಬೇರೆಯವರು ನಮ್ಮದನ್ನು ಪ್ರೀತಿಸ್ತಾ ಇದ್ದಾರೆ, ನಾವ್ಯಾಕೆ ಬೇರೆಯವ್ರದನ್ನು ನೋಡಬೇಕು? ಆದ್ರಿಂದ ನಾವ್ಯಾಕೆ ನಾವೇ ಕಿತ್ತಾಡಬೇಕು? ಬಿ ಇಂಡಿಯನ್, ಅಷ್ಟು ಸಾಕು, ಎಲ್ಲ ಸರಿ ಆಗ್ಬಿಡುತ್ತೆ. ಥ್ಯಾಂಕ್ ಯು ಸರ್. ರೈಟ್ ಸರ್.